ನೋಡೋಣ. ಇವತ್ತಂಕ ಚುನಾವಣೆ ಫಲಿತಾಂಶ ಬಂದೈತಿ, ಖುಷಿ ತಂದೈತಿ. ಬಹುತೇಕ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ ತೆಗೆದುಕೊಂಡಂಥ ನಿರ್ಣಯಗಳು ವಿಫಲ ಆಗೋದಿಲ್ಲ ಅನ್ನುವಂಥ ಒಂದು ಭಾವನೆ ದೇಶದ ಎಲ್ಲ ಜನರಂತೆ ಕೈತಿ. ಅದಕ್ಕೇನು ಹುಡುಕ್ತಾರ ದಾರಿ ಹುಡುಕ್ರಿ, ನೋಡೋಣ. ಹಾಂ, ಇಲ್ಲಿ 136 ಮಂದಿ ಬಂದ್ರಲ್ಲ, ಅವಾಗ ಹೆಂಗೆ ಗೆದ್ರು? ಇಲ್ಲಿ ಅವ್ರಿಗೆ ಗೆದ್ರಲ್ಲ ಚಾಮುಂಡಿ ಒಳಗೆ, ಅವಾಗ ಹೆಂಗೆ ಗೆದ್ರು? ತಾವು ಗೆದ್ರ ನೈಜ ಮತದಾನ, ತಾವು ಸೋತ್ರ ಮತಗಳತನ. ಹೋಗ್ರಿ ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕ್ರಿ, ಅಫಿಡವಿಟ್ ಹಾಕ್ರಿ. ಸಶಕ್ತ ನ್ಯಾಯಾಲಯ, ಅದಕ್ಕೆ ಬೇಕಾಗುವಂಥ ನ್ಯಾಯಾಲಯಗಳದಾವು. ಸುಮ್ಮನೆ ಯಾವುದೋ ಒಂದು ಬ್ಲ್ಯಾಕ್ ಬೋರ್ಡ್ ಹಿಡ್ಕೊಂಡು ಅಲ್ಲಿ ಒಂದು 4 ಚಾನಲ್ ಟಿ ವಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಹಿಂಗ ತಿಲ್ಲಿಂಗ ತಾದ ತೀದಾದ. ಎಲೆಕ್ಷನ್ ಕಮಿಷನ್ದವ್ರು ಚಿಮಾರಿ ಹಾಕ್ಯಾರ. ಇಂಥ ಬಾಲಿಶ ಆಪಾದನೆಗಳನ್ನು ರಾಜಕಾರಣಿಗಳಾದಂಥವ್ರು ನಾವು ಬಿಡಬೇಕು. ಜನ ಕೇಳ್ತಾರಂತ ಹೇಳಬಾರ್ದು. ಜನ ಕೇಳಿದವರು ಹೊಳ್ಳಿ ಹೋಗುವಾಗ ದೊಡ್ಡ ಪಂಡಿತ ಹೇಳಕತ್ತಾರಂತ ಮನಸ್ಸಿನಾಗ ಅಂದ್ಕೊಂಡು ಹೋಗ್ತಾರೆ. ಯಾವ ಸಣ್ಣ ಹುಡುಗನೂ ಕೇಳೋದಿಲ್ಲ, ಈಗ ಸಣ್ಣ ಹುಡುಗನೂ ಕೇಳೋದಿಲ್ಲ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತೀವ್ರವಾದ ಗಮನವನ್ನು ಹರಿಸ್ಬೇಕು. ಯಾಕೆಂದರೆ ಮೊನ್ನೆ ನಡೆದ ದೆಹಲಿಯ ಒಂದು ವಿಧ್ವಂಸಕ ಕೃತ್ಯ, ಅದು ಪೂರ್ಣ ಪ್ರಮಾಣದ ವಿಧ್ವಂಸಕ ಕೃತ್ಯ ಅಲ್ಲ ಅನ್ನೋದು ಈಗ ಟಿ ವಿಯವ್ರು ಹೇಳಕತ್ತಾರೆ. ಆ ರೈಸಿನ್ ಅನ್ನುವಂಥ ವಿಷವನ್ನು ಉಪಯೋಗ ಮಾಡಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಿತ್ತು. ಡಿಸೆಂಬರ್ 6 ಅನ್ನುವಂಥ ಸುದ್ದಿ ಬರಕತ್ತವು. ಇಟ್ ವಾಸ್ ಆನ್ ಆಕ್ಸಿಡೆಂಟಲ್ ಫೈರ್. ಅದಿನ್ನೂ ಪೂರ್ತಿ ಪ್ರಮಾಣದ ಬಾಂಬಾಗಿ ಕನ್ವರ್ಟ್ ಆಗಿದ್ದಿಲ್ಲ. ಆ ಕಾರಣಕ್ಕಾಗಿ ಇದೆಲ್ಲ ದೇಶದ ತುಂಬ ಐತಿ. ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ಅದ್ರ ಬಗ್ಗೆ ನಮ್ಮ ಇಂಟೆಲಿಜೆನ್ಸಿ ಹುಷಾರಿರಬೇಕು, ನಿರ್ದಿಷ್ಟವಾದಂಥ ನಿರ್ಭೀತವಾದಂಥ ಕ್ರಮಗಳನ್ನು ತಗೋಬೇಕು. ಈ ರೈಸಿನ್ ಅನ್ನುವಂಥ ವಿಷಯ ಎಲ್ಲರೂ ಒಂದು ಕುಡಿಯುವ ನೀರಿನ ಪೈಪ್ಲೈನಿಗೆ ಜೋಡಿಸಿದ್ರೆ ಏನಾಕೈತಿ? ಎಲ್ಲ ರಾಜಕಾರಣಿಗಳು ಯಾರು ಅವ್ರನ್ನ ಓಲೈಕೆ ಮಾಡ್ತಾರೋ, ವಿಶೇಷವಾಗಿ ಕಾಂಗ್ರೆಸ್ನವರು, ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು.